ಗೆಳೆಯ, ನೀನು ಮಾಡೋ ಕೆಲಸ ಇಬ್ಬರಿಗೆ ಸರಿ ಅನಿಸಿದ್ರೆ ಸಾಕು. ಅದು ಯಾರು ಗೊತ್ತಾ? ಒಂದು ಪರಮಾತ್ಮ, ಇನ್ನೊಂದು ಅಂತರಾತ್ಮ. ಇವರಿಬ್ಬರಿಗೆ ನೀನು ಮಾಡೋ ಕೆಲಸ ಸರಿ ಅನಿಸಿದ್ರೆ ಸಾಕು. ಮತ್ತೊಬ್ಬರನ್ನು ಅಥವಾ ಇನ್ನೊಬ್ಬರನ್ನು ಮೆಚ್ಚಿಸುವ ಕೆಲಸ ನಿನಗೆ ಯಾವತ್ತೂ ಬೇಡ. ಸುಳ್ಳು ರಾಜಕೀಯ ಜೀವನದ ಥರ ಮೆರೆಯುತ್ತೆ, ಆದರೆ ಕೊನೆಯಲ್ಲಿ ಕೈ ಬಿಡುತ್ತೆ. ಆದರೆ ಸತ್ಯ ಹಾಗಲ್ಲ. ರೈತನ ಬದುಕಿನ ತರಹ ಯಾವತ್ತಿಗೂ ಪ್ರಾಮಾಣಿಕತೆಯಿಂದಲೇ ಇರುತ್ತೆ. ಜಗತ್ತಿನಲ್ಲಿ ಸಾವಿರಾರು ಸಮಸ್ಯೆಗಳಿವೆ, ಆದರೆ ಅವುಗಳ ನಿವಾರಣೆಯ ಉಪಾಯವೇ ಎಷ್ಟೋ ಜನರಿಗೆ ಗೊತ್ತಿಲ್ಲ. ನೀನು ಇನ್ನೊಬ್ಬರ ಬಗ್ಗೆ ಹೆಚ್ಚು ಮಾತನಾಡೋದನ್ನು ಬಿಟ್ಬಿಡು. ಇದಕ್ಕೆ ಬದಲಾಗಿ ಇನ್ನೊಬ್ಬರೊಂದಿಗೆ ಮಾತನಾಡೋದನ್ನು ಕಲ್ತ್ಕೋ. ಆಗ ಎಲ್ಲ ಸಮಸ್ಯೆಗಳು ಮಾಯವಾಗುತ್ತೆ. ಕಷ್ಟದ ಕೆಲಸ ದೇಹಕ್ಕೆ ನೋವೆನಿಸಿದ್ರು ಮನಸ್ಸಿಗೆ ನೆಮ್ಮದಿಯನ್ನೇ ನೀಡುತ್ತೆ. ಅದಕ್ಕೆ ದೇವರುಗಳೆಲ್ಲ ಬೆಟ್ಟದ ಮೇಲೆ ಹೇಗೆ ಕುಳಿತಿದ್ದಾರೆ. ಯಾಕೆ ಗೊತ್ತಾ? ಅವರನ್ನು ನೋಡಲು ನಾವು ಸ್ವಲ್ಪವಾದರೂ ಕಷ್ಟಪಡಲಿ ಅಂತ. ಈ ಜೀವನದಲ್ಲಿ ಕೆಲವರು ನಿಮ್ಮ ದಾರಿಯಲ್ಲಿ ಕಲ್ಲೆಸೆತಾ ಇರ್ತಾರೆ. ಆ ಕಲ್ಲುಗಳಿಂದ ಗೋಡೆ ಕಟ್ತಿರೋ ಅಥವಾ ಸೇತುವೆಯನ್ನು ನಿರ್ಮಿಸ್ತಿರೋ ನಿಮಗೆ ಬಿಟ್ಟಿದ್ದು. ನೆನಪಿರಲಿ, ನೀವೇ ನಿಮ್ಮ ಬದುಕಿನ ಶಿಲ್ಪಿಗಳು.